ಯತಿರಾಜ ಶಿಕ್ಷಣ ಸಂಸ್ಥೆಯಲ್ಲಿ ಅದ್ದೂರಿಯಾಗಿ ಶೈಕ್ಷಣಿಕ ಪ್ರಾತ್ಯಕ್ಷಿಕೆಗಳ ಪ್ರದರ್ಶನ. ದೇವಲ ಗಾಣಗಾಪುರ, ಅಫಜಲಾಪುರ ತಾಲೂಕು ಯತಿರಾಜ ಶಿಕ್ಷಣ ಸಂಸ್ಥೆಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ, ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಾತ್ಯಕ್ಷಿಕೆಗಳ ಪ್ರದರ್ಶನ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಆರತಿ ದತ್ತು ಹೇರೂರ ಹಾಗೂ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಭೀಮರಾವ್ ಚೌಡಾಪುರಕರ್ ನೆರವೇರಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅವರಿಗೂ ಸಹಿತ ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳು ಸ್ವಾಗತ ಕೊಡಬೇಕು. ನಂತರ ಮಾತನಾಡಿದ ಅವರು, ಪ್ರಾತ್ಯಕ್ಷಿಕೆಗಳ ಪ್ರದರ್ಶನ ಮಕ್ಕಳಲ್ಲಿ ಹೊಸ ಕ್ರಿಯಾಶೀಲತೆ ಮೂಡಿಸುತ್ತದೆ. ಹೀಗೆ ಮುಂದಿನ ದಿನಮಾನಗಳಲ್ಲಿ ಹೊಸ ಆವಿಷ್ಕಾರಗಳನ್ನು ಹುಡುಕುವ ಕಲೆ ಅವರ ಮನಸ್ಸಿನಲ್ಲಿ ಬೆಳೆಸಬಹುದು ಎಂದು ಪ್ರೇರಣಾದಾಯಕ ಮಾತುಗಳನ್ನು ಆಡಿದರು. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಚಂದ್ರವಿಲಾಸ್ ಪೂಜಾರಿ ಅವರು ನರಸಿಂಹ ಸರಸ್ವತಿ ಮಹಾರಾಜರ ಫೋಟೋ ಪೂಜೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ಶ್ರದ್ಧೆಯ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪಲ್ಲವಿ ಪಾಟೀಲ್ ಅವರು ಎಲ್ಲ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಮಹತ್ವ ಹಾಗೂ ಆರೋಗ್ಯದ ಗುಣಲಕ್ಷಣಗಳ ಬಗ್ಗೆ ವಿವರಿಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದೆ ಎಂಬ ಹೆಮ್ಮೆ. ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀಮತಿ ಆರತಿ ದತ್ತು ಹೇರೂರ್ ಮಾತನಾಡಿ, ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿರುವಕ್ಕಿಂತ ಈ ಶಾಲೆಯ ವಿದ್ಯಾರ್ಥಿಯಾಗಿರುವುದಕ್ಕೆ ಹೆಚ್ಚು ಹೆಮ್ಮೆ ಪಡುತ್ತೇನೆ ಎಂದು ಭಾವನಾತ್ಮಕವಾಗಿ ಹೇಳಿದರು. ಶೈಕ್ಷಣಿಕ ಪ್ರದರ್ಶನಕ್ಕೆ 15 ದಿನಗಳ ತಯಾರಿ. ಯತಿರಾಜ ಶಾಲೆಯ ಮುಖ್ಯ ಗುರು ಶ್ರೀ ಗೋವಿಂದ ಚೌಡಪುರ್ಕರ್ ಮಾತನಾಡಿ, ಶೈಕ್ಷಣಿಕ ಪ್ರದರ್ಶನ ಯಶಸ್ವಿಯಾಗಿ ನಡೆಯಲು ನಮ್ಮ ಶಿಕ್ಷಕರು 15 ದಿನಗಳಿಂದ ಮಕ್ಕಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಪಾಲಕರ ಸಹಕಾರದೊಂದಿಗೆ ಹಾಗೂ ಶಿಕ್ಷಕರ ಪರಿಶ್ರಮದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. 100ರಿಂದ 150ರವರೆಗೆ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಮತ್ತು ಸಂಸ್ಥೆಯವರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಒಂದು ಶಾಲೆಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಈ ಪ್ರಾತ್ಯಕ್ಷಿಕ ಪ್ರಯೋಗವನ್ನ, ಎಕ್ಸಿಬಿಷನ್ ಅನ್ನ ಮಾಡಿದ್ದ ಶ್ರೇಯಸ್ಸನ್ನ ನಾನು ಮುಖ್ಯವಾಗಿ ಇಲ್ಲಿಯ ಶಿಕ್ಷಕರಿಗೆ ನಾನು ಹೇಳಬಯಸ್ತೇನೆ. ಪ್ರದರ್ಶನಕ್ಕೆ ಮೆಚ್ಚುಗೆಯ ಮಹಾಪುರ. ಸ್ಥಳೀಯ ಗಣ್ಯರು, ಮುಖ್ಯ ಗುರುಗಳು, ಶಿಕ್ಷಕರು ಹಾಗೂ ಊರಿನ ಪ್ರಮುಖರು, ಶಾಲಾ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ವೈವಿಧ್ಯಮಯ ವಸ್ತು ಪ್ರದರ್ಶನ ವೀಕ್ಷಿಸಿ ಮಕ್ಕಳ ಪ್ರತಿಭೆಯನ್ನ ಮೆಚ್ಚಿಕೊಂಡ್ರು. ಸುಮಾರು 130ರಿಂದ 140 ವಸ್ತು ಪ್ರದರ್ಶನಗಳನ್ನು ಇಲ್ಲಿ ವಿಜ್ಞಾನದ ರೂಪದಲ್ಲಿ ಆಗಿರಬೇಕು, ಇಂಗ್ಲಿಷ್ ಮೀಡಿಯಂದ ಮಕ್ಕಳು ಬಹಳ ತುಂಬಾ ಚೆನ್ನಾಗಿ ಎಲ್ಲ ಮಾಡೆಲ್ಸ್ಗಳು, ಅವು ಪ್ರತಿಯೊಂದು ವಸ್ತುವಿನ ಬಗ್ಗೆ ಇರುವ ಡೆಫಿನಿಷನ್ ಆಗಲಿ ಬಹಳ ಅಚ್ಚುಕಟ್ಟಾಗಿ ಪ್ರದರ್ಶನ ನೀಡಿದ್ದಾರೆ. ಮತ್ತು ನಮ್ಮ ಶಾಲಾ ಮಕ್ಕಳಿಗೂ ಕೂಡ ಪ್ರತಿ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾಗಿ ಆ ಮಾಡೆಲ್ ಬಗ್ಗೆ ಕೇಳಿದಾಗ ಏನಪ್ಪಾ ಅಂತಂದ್ರೆ ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಲ್ಲಿ ಅವ್ರದ್ದು ವಿಶ್ಲೇಷಣೆ ಮಾಡಿ ಪ್ರಾತ್ಯಕ್ಷಿಕ ವಸ್ತುಗಳ ದಾಸವಾಳ ಚಿತ್ರವು ಏನನ್ನು ಕಾಣಿಸ್ತದಂದ್ರೆ, ಇಲ್ಲಿ ಹೂವುಗಳಲ್ಲಿ ಯಾವ ತರ ಸಂತಾನೋತ್ಪತ್ತಿ ನಡೆಸುತ್ತದೆ ಎಂದು ಈ ದಾಸವಾಳ ಚಿತ್ರದ ಉದಾಹರಣೆಯೊಂದಿಗೆ ನಾನು ನಿಮಗೆ ತಿಳಿಸುತ್ತೇನೆ. ಇಲ್ಲಿ ನಾವು ಕಾಣಬಹುದಾಗಿದೆ ಹಲವಾರು ಭಾಗಗಳನ್ನು ನಾವು ಕಾಣುತ್ತೇವೆ. ಮೊದಲನೇದಾಗಿ ಇದು ಒಂದು ವೃತ್ತದಲ್ಲಿ ಸೇರುವ ಸ್ಥಿರಬಿಂದುಗಳನ್ನು ಯಾವುದೇ ಬಿಂದುಗಳಿಂದ ಕೂಡಿಸಿದಾಗ ಅದು ವೃತ್ತವಾಗುತ್ತದೆ. ಇದು ಅಂತರ ತಾರ ಅಂತ. ಏನು ಈ ಇಂಟರ್ಸ್ಟೆಲ್ಲರ್ ಅಂದ್ರೆ, ನಾವು ಮನುಷ್ಯರು ಭೂಮಿಯನ್ನ ನಾಶಗೊಳಿಸ್ತಾ ಇದ್ದೇವೆ. ಸೊ ಒಂದು ದಿನ ಏನಾದ್ರೂ ಭೂಮಿ ಬದುಕಲು ಅಯೋಗ್ಯವಾದಾಗ ಬೇರೆ ಗ್ರಹವನ್ನ ಹುಡುಕುವ ಪ್ರಯಾಣ ಅಂತ ಇದ್ರ ಅರ್ಥ. ಸೊ ನಾವು ಅದೇ ಒಂದು ಟಾಪಿಕ್ ಅನ್ನ, ಯುನಿಕ್ ಆದ ಟಾಪಿಕ್ ಅನ್ನ ಇಟ್ಕೊಂಡು ಮುಂದೆ ಫ್ಯೂಚರ್ ಅಲ್ಲಿ ನಡೆಯೋ ಒಂದು ವಿಷಯದ ಬಗ್ಗೆ ನಾನು ಇವತ್ತು ಮತ್ತೆ ಹಂಚ್ಕೊಳ್ಳಿದ್ದೇನೆ. ಇಲ್ಲಿ ಬರೋದು ಯಾರ್ಯಾರು ಅಂದ್ರೆ ಮಾರ್ಕಸ್ ಕೂಪರ್ ಮತ್ತೆ ಡಾಕ್ಟರ್ ಪ್ರೊಫೆಸರ್ ಮತ್ತೆ ಅಮೆಲಿಯಾ ಅಂತ 4 ಒಂದು ಮೇನ್ ಕ್ಯಾರೆಕ್ಟರ್ಸ್ ಇದರಲ್ಲಿದೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ಟೇ ಅಂತ. The 5 mother types: evergreen forest, conifer forest, tedlar mangrove forest, deciduous forest, thorny forest, country stopper forest. It is a responsibility of all individuals and communities to conserve forest.
for according to scientists that an ecosystem. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ಗಣ್ಯರು ಶ್ರೀ ಋಷಿಕೇಶ್ ಚೌಡಪುರ್ಕರ್ ಸಂಸ್ಥೆಯ ನಿರ್ದೇಶಕರು, ಶ್ರೀ ಚೀಚುಲ ಅರ್ಜುನಂಗಿ, ಯತಿರಾಜ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರು, ಶ್ರೀ ದತ್ತು ಹೇರೂರ್, ಬಾಗಣ್ಣ ವಡಿಗೇರಿ, ಶ್ರೀ ಮೆಹಬೂಬ್ ಕಣ್ಣಿ, ಯತಿರಾಜ್ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಶ್ರೀ ಸಂತೋಷ್ ಶಂಡಗೆ, ಬಸವರಾಜ್ ಹಡ್ಪದ್, ರಾಜು ವಾಗ್ಮೋರೆ, ಸಹ ಶಿಕ್ಷಕರು, ಸ್ಥಳೀಯ ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು. ಶಿಕ್ಷಣ ಕ್ಷೇತ್ರದಲ್ಲಿ ನಾವೀನ್ಯತೆಯನ್ನ ಉತ್ತೇಜಿಸುವ ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ಕಲಿಕಾ ಆಸಕ್ತಿಯನ್ನ ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ವರದಿ ಇಮ್ರಾನ್ ಮನಿಯಾರ್, ಅಫ್ಜಲಪುರ.